ಸರ್ ಹೇಳಿ, ಇವತ್ತು ನಿಮ್ಮ ಮುಂದೆ ಮಾವು ಬೆಳೆಗಾರರ ಸಮಸ್ಯೆಗಳನ್ನು ಪ್ರತಿಬಿಂಬಿಸುವಂತಹ ವ್ಯಕ್ತಿ ಇದ್ದಾರೆ, ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ದಿನ ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಭಾಗದ ಒಬ್ಬರು ಪಕ್ಷಾತೀತವಾಗಿ ರೈತರ ಪರವಾಗಿ ಇವತ್ತು ಏನಾದರೂ ಒಂದು ರೈತರ ಪರವಾಗಿ ನಿಂತ್ಕೊಂಡು ಏನಾದ್ರು ಒಂದು ದುಡಿಬೇಕು, ಏನಾದ್ರು ಸೇವೆ ಮಾಡಬೇಕು ಅಂತಕ್ಕಂಥದ್ದು ಏನಾದರೂ ಕಣ್ಣಿಗೆ ಬಿದ್ದು ಇವತ್ತು ರಾಜ್ಯ ಸರ್ಕಾರಕ್ಕೆ ಒಬ್ಬ ಎಜುಕೇಟೆಡು ಬಡ ರೈತನ ಮಗ ಇವತ್ತೊಂದು ವಿದ್ಯಾಭ್ಯಾಸ ಮಾಡಿಕೊಂಡು ಒಂದು ಡಾಕ್ಟ್ರ್ ಆಗಿ ಒಂದು ಪಕ್ಷದಲ್ಲಿ ಯಾವುದೇ ಒಂದು ಪಕ್ಷ ಆಗಿರ್ಬೋದು, ಒಂದು ಮಟ್ಟಕ್ಕೆ ಹೋಗಿ ಒಂದು ಸ್ಥಾನಮಾನ ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥ ಇವತ್ತಿನ ದಿನದಲ್ಲಿ ಸರ್ಕಾರನ ಗುರುಸಿ ನಮ್ಮ ಡಾಕ್ಟರ್ ಬಿ ಸಿ ಗಂಗಾಧರ್ ಮುದ್ದು ಗಂಗಾಧರನ್ನ ಮಾವು ಅಭಿವೃದ್ಧಿ ನಿಗಮ ಮಂಡಳಿಯ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥದ್ದು ಮೊದಲನೇದಾಗಿ ಸಂತೋಷದ ವಿಚಾರ ನಮ್ಮ ಭಾಗಕ್ಕೆ. ಅದೇ ಏನಂತಂದರೆ ಅದೃಷ್ಟದ ವಿಚಾರ, ನಮ್ಮ ರಾಜ್ಯದಲ್ಲಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಜಂಟಿ ಜಿಲ್ಲೆಗಳಲ್ಲಿ ಮಾವು ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಜಿಲ್ಲೆ. ಹಾಗಾಗಿ ಇದೇ ನಮ್ಮ ಅವಳಿ ಜಿಲ್ಲೆಗಳಲ್ಲಿ ಈ ಒಂದು ಚೇರ್ಮನ್ ಹುದ್ದೆ ಅಂತ ಅಧ್ಯಕ್ಷರ ಹುದ್ದೆ ಸಿಕ್ಕಿರ್ತಕ್ಕಂಥದ್ದು ಎರಡನೇ ವಿಚಾರ. ನಮಸ್ಕಾರ ಎಲ್ಲರಿಗೂ. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಈಗ ಏನು ಮಾವು ಅಭಿವೃದ್ಧಿ ನಿಯಮಿತ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಬಿ ಸಿ ಮುದ್ದು ಗಂಗಾಧರ್ ಅಂತ. ಈಗಾಗಲೇ ಅವರ ಬಗ್ಗೆ ಹಲವಾರು ನಾಯಕರು ಹೇಳಿದ್ದಾರೆ. ನನ್ನ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಈಗಾಗಲೇ ಸತತವಾಗಿ ಒಂದು 20 ವರ್ಷಗಳ ಕಾಲ ಎಲ್ಲ ರೀತಿಯಲ್ಲೂ ಯಾವ ರೀತಿ ರೈತರ ಸಂಕಷ್ಟಗಳು ಯಾವ ರೀತಿ ಯಾವ ಭಾಗದಲ್ಲಿದೆ ಅಂತ ಎಲ್ಲ ರೀತಿಯಲ್ಲೂ ಅವ್ರಿಗೂ ಅನುಭವ ಇರತಕ್ಕಂಥ ವಿಚಾರ. ಅದ್ರ ತಗ್ಗಟ್ಟಾಗೆ ಅವರು ಬಯಸಿದಂತೆ ಮೊಟ್ಟ ಮೊದಲ ಬಾರಿಗೆ ಈ ಮಾವು ಅಭಿವೃದ್ಧಿ ಅಧ್ಯಕ್ಷತೆಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಈ ಭಾಗದಲ್ಲಿ ಈ ರೈತರಿಗೆ ಮುಂದೆ ಭವಿಷ್ಯದಲ್ಲಿ ಏನೆಲ್ಲ ಮಾಡ್ಬೋದು, ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ಮಟ್ಟಕ್ಕೆ ತಗೊಂಡು ಹೋಗಬಾರ್ದು ಅಂತ ಒಂದು ಚಿಂತನೆಯಲ್ಲಿ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿ ತಕರಾರಿಲ್ಲ. ಅವರು ಮುಂದೆ ಈ ಭಾಗದಲ್ಲಿ ಅವ್ರಿಗೆ ಮೆಚ್ಚಿ ಕೊಟ್ಟಿರ್ತಕ್ಕಂಥ ಒಂದು ಹುದ್ದೆಗೆ ಸಂಪೂರ್ಣ ನ್ಯಾಯ ಒದಗಿಸ್ತಾರೆ. ಯಾಕೆ ಅಂತೇಳಿದ್ರೆ, ನಿರಂತರವಾಗಿ ಅವರು ಕೃಷಿ ಮತ್ತು ಅವರ ಬಾಲ್ಯದಿಂದನೂ ನೋಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಆ ಕಾರಣಕ್ಕೆ ಈ ಒಂದು ಕೊಟ್ಟಿರೋ ಒಂದು ಅವಕಾಶ ಸದುಪಯೋಗ ಪಡಿಸ್ಕೊಂಡು ಎಲ್ಲ ರೈತರಿಗೂ ಒಳ್ಳೆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಸುಪ್ರಸಿದ್ಧ ನಂದಿ ಗಿರಿಧಾಮದ ತಪ್ಪಲಿನಲ್ಲಿರ್ತಕ್ಕಂಥ ಈ ತಿಪ್ಪೇನಹಳ್ಳಿಯ ಕುವರ ಇವತ್ತು ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಗುರುತಿಸಿ ನಮ್ಮ ಮುದ್ದು ಗಂಗಾಧರ್ ಸರ್ ಅವರನ್ನು ಮಾವು ನಿಗಮ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿದೆ. ಹಾಗಾಗಿ ಅವರಿಗೆ ಇನ್ನೂ ಉನ್ನತ ಸ್ಥಾನ ಸಿಗಲಿ ಅಂತ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರ ಪರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳು ಹಾಗೆ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ಅವರಿಗೆ ತುಂಬ ಹೃದಯದ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಅಭಿನಂದನೆಗಳು ಸರ್. ನಮಸ್ತೆ. ನಮಸ್ತೆ. ಈ ದಿನ ನಿಮ್ಮ ಹುಟ್ಟು ಊರಿಗೆ ಬಂದಿದ್ದೀರಾ, ಸಂಭ್ರಮದಿಂದ ಜನ ನಿಮ್ಮನ್ನು ಇಲ್ಲಿ ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ. ಇದ್ರ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ನನ್ನ ಸ್ನೇಹಿತರಿಗೂ ಪಕ್ಷದ ಕಾರ್ಯಕರ್ತರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಈ ಸನ್ಮಾನಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದರಲ್ಲೂ ವಿಶೇಷವಾಗಿ ರಂಗಸ್ಥಳ ರಂಗನಾಥ ಸ್ವಾಮಿ ನಮ್ಮ ಮೂಲ ದೇವತೆ, ನಮ್ಮ ಗ್ರಾಮ ದೇವತೆ. ಊರಿನಲ್ಲಿದ್ರೂ ಇದು ಒಂದು ನಮ್ಮ ಮೂಲ ದೇವತೆ. ಎಲ್ಲ ಚಟುವಟಿಕೆಗಳನ್ನು ನಾವು ಇಲ್ಲಿಂದನೇ ಶುರು ಮಾಡಿದ್ದು. ಸೊ ಹಾಗಾಗಿ ಇದು ಒಂಥರ ವೈಶಿಷ್ಟ್ಯತೆ ನಮಗೆ.